ಸ್ವಾಮಿಗಳಿಗೆ ಎರಿಮಲೆಯಿಂದ ನಡೆಯೋಕ್ಕಾಗಲ್ಲ, ಬಹಳ ಕಷ್ಟಪಡ್ತೀವಿ ನಾವು ಎರಿಮಲೆಯಿಂದ ನಡಿಬೇಕಾದ್ರೆ. ಆ ಕನ್ನಿ ಸ್ವಾಮಿ ನೋಡ್ರಿ, ಬರೀ 5 ತಾಸಲ್ಲಿ ಪಂಪದಲ್ಲಿ ಇರ್ತಾರೆ. ಗುರುಗಳು ಯಾಕೆ ಲೇಟ್ ಆಯ್ತು ಅಂತ ನಮ್ಮನ್ನ ಕೇಳ್ತಾರ. ನೀವ್ ಯಾಕೆ ಬರೋದು ಲೇಟ್ ಆಯ್ತು? ನಾವು 5 ತಾಸಲ್ಲಿ ಬಂದು ಹೊಂದಿರ್ತಾರೆ. ಯಾಕಂದ್ರೆ ಕನ್ನಿ ಸ್ವಾಮಿ ಮೇಲೆ ಅಷ್ಟು ಪ್ರೀತಿ ಅಯ್ಯಪ್ಪನಿಗೆ. ಯಾಕೆ ಅಂತ ಹೇಳಿ, ಕನ್ನಿ ಸ್ವಾಮಿಗೆ ಏನು ಗೊತ್ತಿರೋಂಗಿಲ್ಲ, ಶಬರಿಮಲೆ ಗೊತ್ತಿರೋಂಗಿಲ್ಲ, ಏನು ಗೊತ್ತಿಲ್ಲ. ಗುರುಸ್ವಾಮಿಗಳು ಕರ್ಕೊಂಡು ಹೋಗ್ತಾರೆ. ಅದೇ 2ನೇ ವರ್ಷ 3ನೇ ಸ್ವಾಮಿ ವರ್ಷಕ್ಕೆ ಸ್ವಾಮಿಗಳನ್ನ ಕೇಳಿ, ನಾವೇ ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಎಲ್ಲ ನೋಡಿರ್ತಾರೆ ಗುರುಸ್ವಾಮಿಗಳಾಗ್ತಾರೆ. 3ನೇ ವರ್ಷ 4ನೇ ವರ್ಷ 5ನೇ ವರ್ಷಕ್ಕೆ ಗುರುಸ್ವಾಮಿ ಹೋಗ್ತಾರೆ. ಹಂಗಾಗಬಾರ್ದು, ಅದು ತಪ್ಪು. ಯಾವತ್ತೂ ನೀವು ಗುರುವಿನ ಹತ್ರನೇ ಇರಬೇಕು, ಗುರುವಿನ ಸೇವೆಯನ್ನೇ ಮಾಡಬೇಕು. ಗುರುಗಳು ಏನ್ ಹೇಳ್ತಾರೆ ಅದನ್ನ ತಿಳ್ಕೊಂಡು ನೀವು ಶಬರಿಮಲೆ ಯಾತ್ರೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಪ್ರಾರ್ಥನೆ ಎಲ್ಲ ಭಗವಂತ ನಿಮಗೆ ಈಡೇರಿಸಿ. ಗುರು ದ್ರೋಹ ಬಗೆಯೋಂಗಿಲ್ಲ, ಗುರು ನಿಂದನೆ ಮಾಡೋಂಗಿಲ್ಲ, ಗುರು ಅಂತವನು ಹೇಳೋಂಗಿಲ್ಲ, ಇಂಥವನು ಹೇಳೋಂಗಿಲ್ಲ. ಗುರು ಮಾತನ್ನ ನೀವು ಕೇಳಬೇಕು. ಗುರು ದ್ರೋಹಿಗಳಾಗಬಾರದು. ಗುರು ದ್ರೋಹಿಗಳಾದ್ರೆ ಅಯ್ಯಪ್ಪ ಶಮಿಸೋದಿಲ್ಲ. ಗುರು ದ್ರೋಹಿಗಳಾದ್ರೆ ಅಯ್ಯಪ್ಪ ಸಂಶೋಧೂ ಇಲ್ಲ. ಅವನಿಗೆ ಗುರು ಅಂದ್ರೆ ಅಷ್ಟು ಇಷ್ಟ. ಕರುಣಾಮಯ ಅಯ್ಯಪ್ಪ ತಾನು ಸಮೇತ ಗುರುಗಳಿಗೆ ಕಪ್ಪ ಕಾಣಿಕೆಗಳನ್ನ ಕೊಟ್ಟಿದ್ದಾನೆ. ಆ ಕಪ್ಪ ಕಾಣಿಕೆ ಕೊಡಬೇಕಾದ್ರೆ ಆ ಗುರುವರಿಯ ಏನ್ ಹೇಳಿದ್ರು ಗೊತ್ತಾ ನಿಮಗೆ? ಅಯ್ಯಪ್ಪ, ನೀನು ಮಹಿಮಾ ಪುರುಷ, ನೀ ಮಹಿಮಾವಂತ, ನಿನ್ನ ಕೈಯಲ್ಲಿ ಎಲ್ಲಾ ಕೆಲಸಗಳು ಆಗುತ್ತೆ. ನನ್ನ ಮಗನಿಗೆ ಕಿವಿ ಇಲ್ಲ, ಬಾಯಿ ಇಲ್ಲ, ಆ ಬಾಯಿ ಮತ್ತೆ ಕಿವಿಯ ಅವನಿಗೆ ದಾನ ಮಾಡುವಂತ. ಆಗ ಅಯ್ಯಪ್ಪ ಅದನ್ನೋ ದಾನ ಮಾಡಿ ಕಪ್ಪ ಕಾಣಿಕೆಯನ್ನು ಆ ಗುರುಗಳಿಗೆ ಕೊಡ್ತಾರೆ. ಆಮೇಲೆ ಎಲ್ಲ ಗುರುಗಳಿಗೆ ಒಂದು ಸೂಚನೆ, ಇರುಮುಡಿ ಕಟ್ಟುವಂತ ಎಲ್ಲ ಗುರುಗಳಿಗೂ ಆ ಇರುಮುಡಿಲಿ ಹಾಕಿದಂತ ರೊಕ್ಕವನ್ನ ನೀವು ವಾಪಸ್ ತರ್ಲಿಕ್ಕೆ ಹೋಗಬೇಡಿ. ಅದನ್ನ ಶಬರಿಮಲೆ ಸನ್ನಿಧಾನಕ್ಕೆ ನೀವು ಆಗಬೇಕು. ಯಾಕೆಂತಂದ್ರೆ ಸನ್ನಿಧಾನ ಉದ್ಧಾರ ಆಗೋದು ಹೇಗೆ? ಸನ್ನಿಧಾನ ಉದ್ಧಾರ ಆಗ್ಬೇಕು. ಹಾಗಾಗಿ ಈಗ 9ನೇ ವರ್ಷ 10ನೇ ವರ್ಷ ಮಾಲೆ ಹಾಕೊಂಡು ಗುರುಗಳು ಆಗ್ಬಿಟ್ಟಿರ್ತಾರೆ. ಅಂತವ್ರಿಗೆ ಹೇಳ್ತಾ ಇದ್ದೀನಿ, ಶಬರಿಮಲೆಗೆ ಹೋಗಿ ಆ ಇರುಮುಡಿಯ ರೊಕ್ಕನು ವಾಪಸ್ ತಂದು, ಎಂದಿಗೊಂದು ಸ್ಯಾರಿ ತಂದೆ, ಆಮೇಲೆ ಸಮಯ ತಂದೆ, ನನ್ನ ಸನ್ನಿಧಾನಕ್ಕೆ ತಂದೆ, ಇತ್ತಂದೆ, ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಇರುಮುಡಿಗೆ ರೊಕ್ಕ ಹಾಕಿರ್ತಾರಲ್ಲ, ಅವರು ಅರ್ಕೆ ಅಂತ ಹಾಕಿರ್ತಾರೆ. ಆ ಅರ್ಕೆನ ನೀವು ಮುಡಿಸೋದು ಇದಕ್ಕೆ ಶಬರಿಮಲೆಗೆ ಮುಡಿಸಬೇಕು. ಅಯ್ಯಪ್ಪ ಕರ್ಮ ಕಳ್ಕೊಳ್ಳೋನು, ಅವನು ಮಾ ಮಹಿಮ ಬ್ರಹ್ಮಚಾರಿ ಮಾ ಯೋಗಿ. ನೀವು ಕಳ್ಕೊಳ್ಳೋದಲ್ಲ ಅವನ ಕರ್ಮ, ಅವನು ಅವರ ಕರ್ಮವನ್ನ ಮತ್ತೆ ನೀವು ತೀರಿಸಬೇಕಾಗುತ್ತೆ. ಹಾಗಾಗಿ ಆ 9-10 ವರ್ಷ ಗುರುಸ್ವಾಮಿಗಳು ಯಾವತ್ತೂ ಉದ್ಧಾರ ಆಗುತ್ತೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದಾರೆ, ಇದನ್ನೊಂದು ಮರಿಬೇಡಿ, ತಿಳ್ಕೊಳ್ಳಿ. ಅಯ್ಯಪ್ಪನ ಮಾಲಾಧಾರಿಗಳು ಯಾವತ್ತೂ ಶ್ರೀಮಂತಿಕೆಯಿಂದನೇ ಇರ್ತಾರೆ. ಅವರು ಶ್ರೀಮಂತರೇ ಆಗಿರ್ತಾರೆ. ಕೋಟಿ ಕೋಟಿ ಗಟ್ಟಲೆ ಅವರಿಗೆ ಭಗವಂತ ಬಟ್ಟೆ ಕೊಡ್ತಾರೆ. ಹಾಗಾಗಿ ವರ್ಷ ವರ್ಷ ಅವರು ಮಾಲೆ ಹಾಕ್ತಾರೆ, ವರ್ಷ ವರ್ಷ ಸ್ವಾಮಿಯ ಪೂಜೆಯನ್ನು ಮಾಡ್ತಾರೆ, ಆ ಸಂಗೀತ ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲ ಸ್ವಾಮಿಗಳಿಗೆ ಇದು ಒಂದು ಸಂದೇಶ. ಆಮೇಲೆ ಆ ಸಂಘ ಈ ಸಂಘ ಅಂತ ಮಾಡ್ಲಿಕ್ಕೆ ಹೋಗಬೇಡಿ. ಅಯ್ಯಪ್ಪ ನಮಗೋಸ್ಕರ ಏಷ್ಯಾದಲ್ಲೇ ನಂಬರ್ 1 ಮಂಟಪ ಯಾವುದು? ಅನ್ನದಾನ ಸಾಲ ಮಂಟಪವನ್ನು ಕಟ್ಟಿದ್ದಾರೆ. ಏಷ್ಯಾ ಖಂಡದಲ್ಲೇ ನಂಬರ್ 1, ಏಷ್ಯಾ ಖಂಡದಲ್ಲೇ ದೊಡ್ಡ ಮಂಟಪ ಅನ್ನದಾನ ಸಾಲ ಮಂಟಪ. ಬೆಳಿಗ್ಗೆ ಪ್ರಸಾದ, ಮಧ್ಯಾಹ್ನ ಪ್ರಸಾದ, ಸಾಯಂಕಾಲ ಪ್ರಸಾದ ಅಲ್ಲೇ ನೆರವೇರ್ತಾ ಇರ್ತದೆ. ಹಾಗಾಗಿ ಆ ಸಂಘ ಈ ಸಂಘಕ್ಕೆ ರೊಕ್ಕ ಕೊಟ್ಟು ನಾವು ಬೇಜಾರಾಗೋದು ಬೇಕಾಗಿಲ್ಲ. ನಮ್ದು ಇರ್ಲಿ ಒಂದೇ ಸಂಘ, ಅಯ್ಯಪ್ಪನ ಸಂಘ. ನಮ್ಮ ಗುರಿ ವ್ರತದ ಕಡೆಗೆ, ನಮ್ಮ ನಡೆ ಅಯ್ಯಪ್ಪ ನಡೆ. ನಮ್ಮ ಗುರಿ ವ್ರತದ ಕಡೆಗೆ, ನಮ್ಮ ನಡೆ ಅಯ್ಯಪ್ಪ ನಡೆಗೆ. ಎಲ್ಲ ಅಯ್ಯಪ್ಪ, ಎಲ್ಲ ಸ್ವಾಮಿಯೇ ಅಯ್ಯಪ್ಪ. ಹಾಗಾಗಿ ಎಲ್ಲ ನಮ್ಮ ಗಿಣಿಗೇರಿಯ ಮಾಲಾಧಾರಿಗಳ ಸಮೇತರು ಇಲ್ಲಿ 18 ವರ್ಷದ ಗುರುಸ್ವಾಮಿಗಳು ಎಲ್ಲರೂ ಇದ್ದಾರೆ. ನಮ್ಮ ವಿಜಯ ಗುರುಸ್ವಾಮಿನ ಅಂತ ನಾ ಬಹಳ ಸಲ ನೋಡ್ತಾ ಇರ್ತೇನೆ. ಎಲ್ಲಾ ಕಡೆ ಸಿಗ್ತಾರೆ ಅವರು. ನಾನೇ ಈ ಸಲ ಬಂದ ತಕ್ಷಣ ದಾರಿ ಬಿಟ್ಟಿದೆ, ಬೆಳ್ಳಗಾಗಿದೆಯಲ್ಲ ಎಲ್ಲ ಅಂತ. ಅಂದ್ರೆ ಹೆಂಗೆ ಶಬರಿಮಲೆ ಯಾತ್ರೆ ಮಾಡ್ತಾ ಇರ್ತೀವಿ ನಾವು, ಬೆಳ್ಳಗಾಗ್ತಾ ಇರ್ತೀವಿ, ವಯಸ್ಸಾಗ್ತಾ ಹೋಗ್ತಾ ಇರ್ತದೆ. ಈಗ 41 ವರ್ಷ ಶಬರಿಮಲೆ ಯಾತ್ರೆ, ಈಗ ನನಗೆ 59 ವರ್ಷ. ಅದು ಹೆಂಗ್ ವಯಸ್ಸು ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಆ ಪರಮಾತ್ಮನ ಸೇವೆಯಲ್ಲಿ. ಹಾಗಾಗಿ ನಮ್ಮ ಎಲ್ಲ ಗಿಣಿಗೇರಿಗೆ, ನಮ್ಮದ ಎಲ್ಲ ಭಕ್ತಾದಿಗಳಿಗೂ, ಅವರ ಆತ್ಮಗಳಿಗೆ ವಂದಿಸುತ್ತಾ, ನನ್ನ ಮಾಲಾಧಾರಿಗಳಿಗೆ ಅಯ್ಯಪ್ಪನ ಕೃಪೆ ಆಗಲಿ.
ನೀವು ಕಷ್ಟಪಟ್ಟು ನಿಯಮ ನಿಷ್ಠೆಯಿಂದ ವ್ರತ ಮಾಡಿ ಆ ಅಯ್ಯಪ್ಪನ ಕೊಡುಗೆ ನಿಮಗೆ ಬರುತ್ತೆ. ನಿಮ್ಮ ಗುರುಗಳ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತೆ. ಗುರುಗಳ ಆಶೀರ್ವಾದವನ್ನು ಮೊದಲು ಪಡೆದುಕೊಳ್ಳ್ರಿ. ಯಾಕಂತಂದ್ರೆ ಗುರು ಮುನಿದರೆ ಅರ ಕಾಯಲಾರ, ಅರ ಮುನಿದರೆ ಗುರು ಕಾಯುವ. ಹಾಗಾಗಿ ಆ ಗುರು ದೀಕ್ಷೆ, ಆ ಗುರು ಆಶೀರ್ವಾದವನ್ನು ಮೊದಲು ಪಡ್ಕೊಂಡು ಅಯ್ಯಪ್ಪನಲ್ಲಿ ನೀವು ದರ್ಶನ ತಗೊಂಡು ನಿಮ್ಮ ಮನೆಗಳಲ್ಲಿ ಕಾಯಕದಲ್ಲಿ ಕೈಲಾಸ. ಧಾರ್ಮಿಕ ವಿಷಯದಲ್ಲಿ ರೊಕ್ಕ ತಗೋಬೇಡಿ, ಧಾರ್ಮಿಕ ವಿಷಯದಲ್ಲಿ ರೊಕ್ಕ ತಗೋಬೇಡಿ, ಕಾಯಕದಲ್ಲಿ ಕೈಲಾಸ ಕಾಣಿ. ನಿಮಗೆ ದೇವರು ಬೇಕಾದಷ್ಟು ರೊಕ್ಕ ಕೊಡಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ.